ನೋಡಿ ಇವಾಗ ಕಂಪ್ಲೀಟಾಗಿ ಬೆಂದಿದೆ. ಕೆಲವರಿಗೆ ಈ ಪತ್ರೊಡೆನ ಹಾಗೆ ತಿನ್ನೋದಕ್ಕೆ ಬೇಜಾರು ಅನಿಸುತ್ತೆ. ಅದಕ್ಕೆ ಏನಾದರೂ ಒಗ್ಗರಣೆ ರೀತಿಲಿ ಮಾಡಿನೂ ಟ್ರೈ ಮಾಡ್ಬೋದು. ಬನ್ನಿ ಅದನ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಮೊದಲಿಗೆ ಒಂದು ಬಾಣಲೆಗೆ ಒಂದು 2ರಿಂದ 3 ಸ್ಪೂನಷ್ಟು ನಮಗೆ ಒಗ್ಗರಣೆಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಇದಂತೂ ತುಂಬ ಸುಲಭ, ಈಸಿಯಾಗಿ ಮಾಡುವಂತಹ ರೆಸಿಪಿ. ನಾವು ಮಾಡಿಟ್ಟಿರೋ ಪತ್ರೊಡೆಯಲ್ಲೂ ಮಾಡ್ಬೋದು, ಇಲ್ಲ ಅಂದರೆ ಈ ರೀತಿ ಗೆಣಸಿನ ಎಲೆ ಪತ್ರೊಡೆಯಲ್ಲೂ ಮಾಡ್ಬೋದು. ಉದ್ದಿನಬೇಳೆ, ಸಾಸಿವೆ, ಆಮೇಲೆ ಕರಿಬೇವಿನ ಸೊಪ್ಪು, ಇದನ್ನೆಲ್ಲನೂ ಎಣ್ಣೆಗೆ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಉದ್ದಿನಬೇಳೆ ಕಾಯ್ತಾ ಬಂದಾಗ ಇಲ್ಲಿ ನಾನು ತೆಂಗಿನ ತುರಿ ಮತ್ತು ಬೆಲ್ಲನ ಎರಡೂ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿಟ್ಟಿದ್ದೀನಿ. ಇದೊಂಥರ ಸ್ವೀಟ್ ರೆಸಿಪಿ ಅಂತ ಹೇಳ್ಬೋದು. ನಾವು ಖಾರ ಇಷ್ಟಪಡದೇ ಇರೋರು, ಈ ರೀತಿಯಾಗಿ ಮನೇಲಿ ಮಕ್ಕಳಿರೋರು, ಇವರಿಗೆ ಸ್ವೀಟ್ ಮಾಡಿ ಕೊಟ್ಟರೆ ಮಕ್ಕಳು ಆರಾಮಾಗಿ ತಿಂತಾರೆ. ನಾನಿಲ್ಲಿ ಬೆಲ್ಲ ಮತ್ತು ತೆಂಗಿನ ತುರಿನ ಎರಡೂ ಮಿಕ್ಸ್ ಮಾಡಿ ಮುಂಚೆನೇ ಇಟ್ಟಿದ್ದೀನಿ. ಆಮೇಲೆ ಈ ಒಗ್ಗರಣೆ ಜೊತೆ ಸೇರಿಸಿ ಮತ್ತೆ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಇದು ಕಂಪ್ಲೀಟಾಗಿ ಫ್ರೈ ಆಗ್ತಾ ಬಂದ ಕೂಡಲೇ ನಾವು ಈ ಪತ್ರೊಡೆ ಏನು ಮಾಡಿಟ್ಟಿರ್ತೀವಲ್ಲ ಖಾರ, ಅದನ್ನ ಕಟ್ ಮಾಡಿ ಈ ರೀತಿಯಾಗಿ ನಾವು ಮಾಡಿಟ್ಟಿರೋ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ತಾ ಬಂದರೆ ನಮ್ಮ ಸ್ವೀಟ್ ಪತ್ರೊಡೆ ಒಗ್ಗರಣೆ ರೆಡಿಯಾಗಿದೆ. ನೋಡಿದ್ರಲ್ಲ, ಈ ರೀತಿಯಾಗಿ ಆದಷ್ಟು ಅದನ್ನ ಕಟ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಕಡೆನೂ ನಿಮಗೆ ಬೆಲ್ಲ ಸ್ವೀಟು ಎಲ್ಲ ಕಡೆನೂ ಸಿಗಬೇಕು. ಇದೊಂದು ಸ್ವೀಟ್ ಥರ ಅನಿಸುತ್ತೆ ನಿಮಗೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ದೊಡ್ಡವ್ರಿಗೆ ಖಾರ ಖಾರ ಬೇಕು ಅಂದ್ರೂ ಮಕ್ಕಳು ಸ್ವಲ್ಪ ಸ್ವೀಟ್ ತಿನ್ನೋದಕ್ಕೆ ಇಷ್ಟಪಡೋರು. ಈ ರೀತಿಯಾಗಿ ಟ್ರೈ ಮಾಡಿ. 2 ರೀತಿಯ ತಿಂಡಿ ನಿಮಗಾಗುತ್ತೆ. ಒಂದೇ ತಿಂಡಿಲಿ 2 ರೀತಿಯ ತಿಂಡಿ ಆಗುತ್ತೆ. ಈ ಪತ್ರೊಡೆಯ ಒಗ್ಗರಣೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಮೆಂಟ್ ಹಾಗೂ ನಮ್ಮ ಚಾನಲ್ನ ಬೇರೆಯವ್ರಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ.